ಕ್ಷಮಿಸ್ಬೇಕು, ಈ ವಾರ ನನಗೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ನಮ್ಮೂರಿನ ಪರಿಸ್ಥಿತಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ನೋಡಿ, ನಮ್ಮೂರಿನ ಹೊಳೆ ತುಂಬಿ ಹರಿತಾ ಇದೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಇದೆಯಾ? ಹೌದಾ? ಎಷ್ಟು ದಿನ ರಾಜಿ ನಿಮಗೆ? ಒಂದು ವಾರ ಕೊಟ್ಟರೆ ಖುಷಿ ಅಲ್ಲ? ಡಿ ಸಿ ಹತ್ರ ಒಂದು ಭಯಂಕರ. ಚಿಕ್ಕ ವಯಸ್ಸಲ್ಲಿ ಮನೆ ಬಿಟ್ಟು ಓಡಿ ಹೋದವನು ನೀನೇ ತಾನೆ. ಓ ಮನೆ ಬಂತು. ನಮ್ಮ ಊರವರು ಗಾಳ ಹಾಕಿ ಮೀನು ಹಿಡಿತಾ ಇದಾರೆ. ಸಿಕ್ತು ಕರ್ಸಿ ಅಲ್ಲ? ಇದೆ ನನ್ನ ಚಾನಲ್ ಅಂತ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡೋ ನಮಸ್ಕಾರಗಳು. 2-3 ದಿನದಿಂದ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಮಳೆ ಬಂದು ನದಿ ನೀರೆಲ್ಲ ತುಂಬಿ ನೆರೆ ಕೂಡ ಬಂದ್ಬಿಟ್ಟಿದೆ. ಆದ್ದರಿಂದ ರೋಡಲ್ಲಿ ಯಾವುದೇ ಗಾಡಿ ಪಾಸ್ ಆಗೋದಕ್ಕಾಗ್ತಾ ಇಲ್ಲ. ಈ ಪರಿಸ್ಥಿತಿಯನ್ನು ತೋರಿಸುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ದೂರ ಆಗ್ತಿದ್ದೆ ಇಲ್ಲೇ ಒಂದು ನೆರೆ ಅಲ್ಲ, ಇಲ್ಲೇ ರೌಂಡ್ ಹೋಗೋದಾ? ಭಯಂಕರ ಮಾರ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಇದೆಯಾ? ನಿಮ್ದಲ್ಲಿ ಫ್ಯಾನ್ ನಾವು. ಹೌದಾ? ಒಳ್ಳೆ ಇದ್ರಿ ಮಾರ. ಹಾಗೆ ಚಿಕ್ಕ ವಯಸ್ಸಲ್ಲಿ ಮನೆ ಬಿಟ್ಟು ಓಡಿ ಹೋದವನು ನೀನೇ ತಾನೆ. ಹೋಗಿ ಮಳೆ ಬಂತು. ಬೈ, ನೀವು ಮನೆಗೆ ಹೋಗ್ಲಿಕ್ಕೆ ಆಗ್ತದೆ? ಈ ನೆರೆಯಲ್ಲಿ ನಿಮ್ಮ ಕಷ್ಟ ನಮಗೆ ಅರ್ಥ ಆಗ್ತದೆ. ಯಾವ ರೀತಿ ನೀವು ಮನೆಗೆ ರಕ್ಷಣಾ ಪಡೆ ಬಂದಿವಿ ನಾವು. ಯಾವ ರೀತಿಯಾಗಿ ಮನೆಗೆ ಹೋಗ್ತೀರ ನೀವು? ಕ್ಷಮಿಸ್ಬೇಕು, ಈ ವಾರ ನನಗೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ನಮ್ಮೂರಿನ ಪರಿಸ್ಥಿತಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಇಷ್ಟು ನೀರಲ್ಲಿ ಸ್ಕೂಟರ್ ತಗೊಂಡು ಹೋಗೋದು ತುಂಬ ಕಷ್ಟ. ನೋಡಿ, ಇವರು ನಡ್ಕೊಂಡು ಹೋಗೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ. ದೀಪೇಶ್ ಅವರು ಮಳೆ ಬೇರೆ ಬರ್ತಾ ಇದೆ, ಊರು ಮುಳುಗಡೆ ಆಗುತ್ತೋ ಅನಿಸ್ತಾ ಇದೆ. ಬದುಕಿದ್ರೆ ನೆಕ್ಸ್ಟ್ ವಾರ ವಿಡಿಯೋ ಮಾಡ್ತೀನಿ. ನೀವೇನು ನೋಡ್ತಾ ಇದ್ದೀರಾ? ಇದು ನಮ್ಮೂರ ರಸ್ತೆ ಇನ್ನು ಪ್ರವಾಹದಿಂದ ಕೊಚ್ಕೊಂಡು ಹೋಗಿದೆ. ನಾವು ನೆರೆ ಬಂದಿದೆ ಅಂತ ತಲೆ ಕಟ್ಸ್ಕೊಂಡ್ರೆ ನವಿಲ್ ನೋಡಿ ಹೇಗೆ ಕುಣಿತಾ ಇದೆ. ನೋಡಿ, ತೋಟಕ್ಕೆಲ್ಲ ನೀರು ನುಗ್ಬಿಟ್ಟಿದೆ. ಆ ನದಿ ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ. ನಿಂದೆಲ್ಲಿಟ್ಟಿದೆ? ಹೌದಾ? ನಾವೊಂದು ಡ್ಯಾಮ್ ಮೇಲೆ ಈಗ ನಿಂತಿದ್ದೀವಿ. ನನ್ನ ಎದುರುಗಡೆ ಇನ್ನೊಂದು ಚಿಕ್ಕ ಡ್ಯಾಮ್ ಇದೆ. ಅದ್ರ ಮೇಲ್ಗಡೆಯಿಂದನೇ ನೀರು ಪಾಸ್ ಆಗ್ತದೆ. ಅಂದರೆ ಯಾವ ಮಟ್ಟಿಗೆ ನೆರೆ ಬಂದಿದೆ ಅಂತ ನೋಡಿ. ನಿಂದೊಂದು ಯೂಟ್ಯೂಬ್ ಚಾನಲ್ ಇತ್ತಲ್ಲ, ಎಂತ ಐತೆ? ಇದೆಲ್ಲ ಸುಳ್ಳಲ್ಲ ಹೇಳೋಕಿಲ್ಲ. ಎಷ್ಟು ದಿನ ರಾಜಿ ನಿಮಗೆ? ಒಂದು ವಾರ ಕೊಟ್ಟರೆ ಖುಷಿ ಅಲ್ಲ? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. 4-5 ದಿವಸದಿಂದ ಡಿ ಸಿ ಹತ್ರ ಒಂದು ಭಯಂಕರ ಮರ. ಈ ತಿಂಗಳು ಬರೀ ನೋಡಿದ ನ್ಯೂಸ್ ಎಲ್ಲ ಉಡುಪಿಯಲ್ಲಿ ಧಾರಾಕಾರ ಮಳೆ, ಪ್ರೌಢಶಾಲೆ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ರಜೆ ಘೋಷಣೆ ಅಂತ. ನೀವು ಪದವಿ ಕಾಲೇಜು ಇಲ್ಲ ಡಿಗ್ರಿ ಅಥವಾ ಏನಾದರೂ ಮಾಡ್ತಾ ಇದ್ರೆ ದಯವಿಟ್ಟು ಈ ಥರದೊಂದು ದೋಣಿ ತೊಗೊಳ್ಳಿ. ಯಾಕಂದರೆ ನೆರೆಗಿರೆ ಬಂದರೆ, ಅಂದರೆ ಪ್ರವಾಹ ಬಂದರೆ ಈ ಥರದೊಂದು ದೋಣಿ ತೊಗೊಂಡು ಕಾಲೇಜ್ಗೆ ಹೋಗ್ಬೋದು. ಏನಂತೀರಾ? ನಮ್ಮೂರವರು ಗಾಳ ಹಾಕಿ ಮೀನು ಹಿಡಿತಾ ಇದ್ದಾರೆ. ಬನ್ನಿ, ಎಷ್ಟು ಮೀನು ಸಿಕ್ಕಿದೆ ನೋಡೋಣ. ಏನಂತ ಯೂಟ್ಯೂಬ್ ಚಾನಲ್ ಇದೆ ನಮ್ಮಲ್ಲಿ ಲಿಂಕ್ ಹಚ್ಚಿಕೊಡ. ನಾವೆಲ್ಲ ಆತು ಅಡ್ಡಿಲ್ಲ. ಮೊಬೈಲ್ ತಂದಿರಿ ಈಗ? ಲಿಫ್ಟ್ ಮಾಡ್ತೀವಿ. ಇದೆ ನನ್ನ ಚಾನಲ್ ಅಕ್ಕ. ಸಬ್ಸ್ಕ್ರೈಬ್ ಆಯ್ತಾ? ಸಬ್ಸ್ಕ್ರೈಬ್ ಮಾಡಿದೆ, ಬೆಲ್ ಎಲ್ಲ ವೀಡಿಯೋ ಮಾಡಿ ಹಾಕಿದೆ ಸುಮಾರು. ಅದಕ್ಕೆ ಪುಸ್ತಕ
ನಮ್ಮ ಎದುರೇ ಒಂದು ಸಿಕ್ಕಿರೋ ಒಳ್ಳಾತೀತಿ ಎದುರೇ ಒಂದು ಸಿಕ್ಕಿರೋ ಒಳ್ಳಾತೀತಿ ಈಗ ಸಿಕ್ತು ಎಲ್ಲ ಒಂದು ಸೈಜ್ ಕಷ್ಟ ಇದು सांग नको ಇನ್ನೊಂದು ಕರ್ಸಿ ಅಲ್ಲ हा काढते पूर्ण आहे सर होत इतके ठीक आहे हां ನುಂಗತ್ ಬಿಡ ಹೀಗೆ ಕರ್ಸಿ ಮಾರ ಎಲ್ಲ ಹೊತ್ತು ಮಾತಾಡ ನೀವು ಮಾತಾಡ್ಕೀಗ ಮತ್ತೆ ಒಂದು ಕ್ಲಾರಿಟಿ ಇರ್ತಾರೆ ಕ್ಯಾಮರಾ ಎರಡು ತಡೆ ಹಿಡಿಬಿಡ 3 ಮೀನು ಮಗದೊಂದು ಬೇಟೆ ಬರೀ ಕರ್ಸಿ ಅಲ್ಲ ಬೇರೆ ಅಂತ ಮೀನು ಸಿಕ್ಕಿದೆ ಬೇರೆ ಪೂರ ಕಸ್ಟಮರ್ಗಳು ಸರಿ ಹಾಗಾದ್ರೆ ವಾಪಸ್ ಹೋಗೋಣ ಇದಿಷ್ಟು ಈ ವಾರದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಬಾಯ್. ಬಾಯ್ ಸ್ಕೂಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.